ಆಂಧ್ರದಲ್ಲಿ ರಣ ಬಿಸಿಲಿಗೆ ಜನ ಹೈರಾಣಾಗಿದ್ದಾರೆ. ಅದರಲ್ಲೂ ಕೂಡ ತಿರುಮಲ ತಿರುಪತಿ ದೇವಸ್ಥಾನದಲ್ಲಂತೂ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ. ಭಕ್ತರು ಪರದಾಡ್ತಾ ಇದ್ದಾರೆ. ಆಂಧ್ರದಲ್ಲಿ ರಣ ಬಿಸಿಲಿನ ತತ್ತರಕ್ಕೆ ಜನ ಹೈರಾಣಾಗಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಕಾಲಿಗೆ ಸಾಕ್ಸ್ ಗಳನ್ನ ಹಾಕೊಂಡು ಜನ ಓಡಾಡುವಂತಹ ಪರಿಸ್ಥಿತಿ. ಯಾಕಂದ್ರೆ ಕಾದ ಕಾವಲಿ ಅಂತಾಗಿದೆ ನೆಲ. ಸೊ ಇದನ್ನ ಕಾಲಿಟ್ರೆ ಸಾಕು ಬೊಬ್ಬೆ ಬಂದ್ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಸುಡು ಸುಡು ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ಕಾಲ್ಚೀಲವನ್ನ ಹಾಕೊಂಡು ಅಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಭಕ್ತರ ಪರದಾಟದ ದೃಶ್ಯ ಸೆರೆ ಸಿಕ್ಕಿರುವಂತಹದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಸದ್ಯ ತಾಪಮಾನ ಎಷ್ಟಿದೆ ಅಲ್ಲಿ? ಸಾಮಾನ್ಯವಾಗಿ ಕಾಲಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದ್ರೆ ದೇವಸ್ಥಾನಗಳಲ್ಲಿ ಚಪ್ಪಲ್ಗಳನ್ನ ಹಾಕೊಂಡು ಹೋಗೋ ಹಾಗಿಲ್ಲ, ಕಾಲ್ಚೀಲವನ್ನ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸದ್ಯ ಅಲ್ಲಿ ಹೇಗಿದೆ ಭಕ್ತರ ಪರಿಸ್ಥಿತಿ? ದಿವ್ಯ, ಸದ್ಯಕ್ಕೆ ತಿರುಮಲ ಮತ್ತೆ ತಿರುಪತಿಯಲ್ಲಿ 38ರಿಂದ 40 ಡಿಗ್ರಿಯಷ್ಟು ತಾಪಮಾನ ಇರುವಂತದ್ದು. ತೀವ್ರವಾದಂತ ಬಿಸಿಲು ಇರುವಂತ ಹಿನ್ನೆಲೆಯಲ್ಲಿ ನೆಲ ಕೂಡ ಸಾಕಷ್ಟು ಕಾದಿರುವಂತದ್ದು. ಹೀಗಾಗಿ ಭಕ್ತರು ಒಂದ್ ರೀತಿ ಪರದಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾಕೆಂದ್ರೆ ದೇವಸ್ಥಾನದ ಆವರಣದಲ್ಲಿ ಚಪ್ಪಲಿಯನ್ನ ಧರಿಸುವಂತಿಲ್ಲ. ಹೀಗಾಗಿ ಬರಿಗಾಲಿನಲ್ಲೂ ಕೂಡ ಓಡಾಡ್ಲಿಕ್ಕೆ ಆಗದಂತ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಕೆಲವರು ಸಾಕ್ಸ್ ಗಳನ್ನ ಹಾಕಿದ್ರೆ, ಇನ್ನು ಕೆಲವರು ಪ್ಲಾಸ್ಟಿಕ್ ಅನ್ನ ಕಾಲಿಗೆ ಕಟ್ಕೊಂಡು ಓಡಾಡ್ತಿರುವಂತ ದೃಶ್ಯಗಳನ್ನ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಒಂದ್ ರೀತಿ ಸಾಕಷ್ಟು ಪರಿಸ್ಥಿತಿ ಭೀಕರವಾಗಿರುವಂತದ್ದು ಕಾಣಿಸ್ತಾ ಇದೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಿಸಿಲು ಕೂಡ ಕಾಣಿಸ್ಕೊಳ್ತಾ ಇದೆ ದಿವ್ಯಾ.